ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಎಸ್ ಯಡಿಯೂರಪ್ಪಗೆ ಈಗ ಡೆಡ್ ಲೈನ್ ಅನ್ನ ಕೊಡ್ತಾ ಇದ್ದಾರೆ ಪ್ರಭಾವಿ ನಾಯಕ ಉಮೇಶ್ ಕತ್ತಿ ಅವರು. ಒಂದು ವೇಳೆ ಏಪ್ರಿಲ್ 4ನೇ ತಾರೀಕು ತನಕ ಕಾದು ನೋಡ್ತೀವಿ. ಒಂದು ವೇಳೆ ಆವಾಗ್ಲೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಿಲ್ಲ ಅಂದ್ರೆ, ನಮಗೆ ಟಿಕೆಟ್ ಕೊಡ್ತಾ ಇದ್ರೆ ಮುಂದಿನ ನಡೆ ಏನು ಅನ್ನೋದನ್ನ ಏಪ್ರಿಲ್ 4ಕ್ಕೆ ಹೇಳ್ತೀವಿ ಅಂತ ಉಮೇಶ್ ಕತ್ತಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪಗೆ ಡೆಡ್ ಲೈನ್ ಅನ್ನ ಪ್ರಭಾವಿ ನಾಯಕ ಉಮೇಶ್ ಕತ್ತಿ ಕೊಟ್ಟಿದ್ದಾರೆ. ಜನರಿಗೆ ಭೇಟಿ ಆಗುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದನ್ನು ನೆನಕೊಂಡು ಜನ ರಮೇಶ್ ಕತ್ತಿ ನಿಲ್ಲುವಂತ ಆಸೆ ಪಟ್ಟಿದ್ದಾರೆ. ಅದನ್ನು ಮನು ಪರಿಶೀಲನೆ ಮಾಡಬೇಕಂತೇಳಿ ರಾಜ್ಯದ ನಮ್ಮ ಅಧ್ಯಕ್ಷ ಅಂತ ಯಡಿಯೂರಪ್ಪ ವಿನಂತಿ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಅವರು ಅದಕ್ಕೆ ಮರುಪರಿಶೀಲನೆ ಬಗ್ಗೆ ತಿಳಿಸ್ತಾರೆ ಆಸೆ ಇಟ್ಕೊಂಡಿದ್ವಿ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಮರುಪರಿಶೀಲನೆಗೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದೀನಿ. ಕಾದು ನೋಡೋಣ, 4ರವರೆಗೆ ಮತ್ತೇನು ಚೇಂಜ್ ಆದ್ರೆ ನೋಡೋಣ. ಅಲ್ಲ, ಅವರು ಹೊಸದಾಗಿ ಚುನಾವಣೆ ಸ್ಪರ್ಧಿಸಬೇಕಾದ್ರೆ ಕೊಟ್ಟಿರ್ಬೋದು, ತಪ್ಪೇನಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚೇತನ್ ಕಡೆಯಿಂದ. ಚೇತನ್, ಈಗ ಉಮೇಶ್ ಕತ್ತಿ ಡೆಡ್ ಲೈನ್ ಕೊಟ್ಟಿರುವಂತದ್ದು ಯಡಿಯೂರಪ್ಪಗೆ. ಒಂದು ವೇಳೆ 4ನೇ ತಾರೀಕು ಕೂಡ ಉಮೇಶ್ ಕತ್ತಿಗೆ ಟಿಕೆಟ್ ಫೈನಲ್ ಆಗ್ಲಿಲ್ಲ ಅಂದ್ರೆ ಅವರ ಮುಂದಿನ ನಡೆ ಏನಿರ್ಬೋದು ಚೇತನ್? ವಿದ್ಯಾ, ನಿಜಕ್ಕೂ ಕೂಡ ಬೆಳಗಾವಿ ರಾಜಕೀಯ ಒಂದು ಕುತೂಹಲ ಘಟ್ಟ ತಲುಪಿದೆ ಅಂತ ಹೇಳ್ಬೋದು. ರಮೇಶ್ ಕತ್ತಿಗೆ ಬಹುತೇಕವಾಗಿ ಬಿಜೆಪಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಏನು RSS ಮುಖಂಡರು, ನಂತರ ಕೆಲವೊಂದು ಏನು ಉಮೇಶ್ ಕತ್ತಿ ಅವರ ಹಿತೈಷಿಗಳಂತ ಅವ್ರ ಜೊತೆ ತಿರುಗಾಡೋರ ವಿರೋಧ ಮಾಡಿದ್ದಕ್ಕಾಗಿ ಟಿಕೆಟ್ ಕೈತಪ್ಪಿದೆ. ಹೀಗಾಗಿ ಏಪ್ರಿಲ್ 4ರವರೆಗೆ ನಾನು ಕಾಯ್ದು ನೋಡ್ತೀನಿ. ಈಗಾಗಲೇ ಯಡಿಯೂರಪ್ಪನವರಿಗೆ ಇದನ್ನ ಮರುಪರಿಶೀಲಿಸಿ ನಮ್ಮ ಸಹೋದರರಿಗೆ ಟಿಕೆಟ್ ನೀಡಬೇಕು ಅನ್ನೋ ಮಾತುಗಳನ್ನ ಉಮೇಶ್ ಕತ್ತಿ ಹೇಳಿದ್ದಾರೆ. ಆದ್ರೆ ಏಪ್ರಿಲ್ 4ರ ನಂತರ ನಿಮ್ಮನ್ನ ಕರೆದು ನಾನು ನಿರ್ಧಾರ ಪ್ರಕಟಿಸ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಉಮೇಶ್ ಕತ್ತಿ ಮತ್ತೆ ರಮೇಶ್ ಕತ್ತಿ ಇಬ್ರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ.